ನಮಸ್ಕಾರ ರೀ ಎಲ್ರಿಗೂ ಇಷ್ಟ ಆಗುವಂಥ ಬಿಸಿ ಬಿಸಿ ಸಮೋಸನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಅಜ್ವಾಯಿನು, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಸಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಟ್ಕೋಬೇಕು. ಮಸಾಲೆನೆಲ್ಲ ರೆಡಿ ಮಾಡೋ ತನಕ ಇದನ್ನು ನೆನೆಯೋಕ್ಕೆ ಹಾಗೆ ಬಿಟ್ಟು ಬಿಡಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಬಡೆ ಸೊಪ್ಪು ಹಾಕಿಬಿಟ್ಟು ಮಿಕ್ಸರ್ ಮಾಡ್ಕೋಬೇಕು. ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೇಯಿಸಿಟ್ಕೊಂಡಿರೋಂಥ ವಟಾಣಿ ಹಾಕಬೇಕು. ಆಮೇಲೆ ಇಲ್ಲಿ ಗೋಡಂಬಿ, ದ್ರಾಕ್ಷಿ ಮಿಕ್ಸಿ ಮಾಡಿಟ್ಕೊಂಡಿರೋಂಥದ್ದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಂಡಿರ್ತಲ್ಲ ಅದು ರೆಡಿಯಾಗಿರುತ್ತೆ ಸಮೋಸ ಹಿಟ್ಟು. ಅದನ್ನು ಈ ರೀತಿ ಲಟ್ಟಿಸ್ಕೋಬೇಕು ಗೋಲಾಗಿ. ಈ ರೀತಿ ಒಂದು ಸಮೋಸ ರೀತಿಯಲ್ಲಿ ಶೇಪ್ ಕೊಡಬೇಕು. ಅದಕ್ಕೆ ಒಳಗೆ ಸ್ಟಫಿಂಗ್ ಮಾಡಿದರೆ ಫೈನಲಿ ಸಮೋಸ ಸ್ಟಫಿಂಗ್ ರೆಡಿ ಆಗುತ್ತೆ. ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಇವನ್ನೆಲ್ಲ ಫ್ರೈ ಮಾಡಿರಿ. ಗರಂ ಸಮೋಸ ರೆಡಿ ಆಗ್ತಾವ್ರಿ. ನಿಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗ್ತಾವ್ರಿ. ಎಲ್ರಿಗೂ ತುಂಬ ಇಷ್ಟ ಆಗ್ತಾವ್ರಿ. ನಿಮಗೆ ಏನಾದರೂ ಬೇರೆ ರೆಸಿಪಿ ವಿಡಿಯೋ ಬೇಕಾದರೆ ಕಮೆಂಟಲ್ಲಿ ಹೇಳ್ರಿ, ನಾನು ವಿಡಿಯೋ ಮಾಡಿ ಬಿಡ್ತೇನೆ ರೀ. ಎಲ್ರಿಗೂ ನಮಸ್ಕಾರ ರೀ.